ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮವನ್ನು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಉದ್ಘಾಟಿಸಿದರು. ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು, ಕಾಳಿದಾಸ ಪ್ರೌಢಶಾಲೆಯ ಶಿಕ್ಷಕ ರವೀಂದ್ರ, ಶುಶ್ರೂಷಕಿ ಕವಿತಾ, ಆರೋಗ್ಯ ಇಲಾಖೆ ರಘು, ನಿರಂಜನ್, ಫಾತಿಮಾ, ವಿಜಯಲಕ್ಷ್ಮಿ ಸೇರಿದಂತೆ ಆಶಾ ಕಾರ್ಯಕರ್ತರು ಹಾಗೂ ಕಾಳಿದಾಸ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಗು ಹುಟ್ಟಿದ ಈಗ ನಾವೇನು ಪ್ರಾರಂಭದಲ್ಲಿ ಎದೆ ಹಾಲಿನ ಮಹತ್ವ ಬಗ್ಗೆ ತಾಯಿ ಕಡೆ ಕೊಡ್ತಾರಲ್ಲ ಗರ್ಭಿಣಿಯರಿಗೆ, ಅವಾಗಿಂದ ಸಮೇತ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಆಶಾವ್ರಿಗೆ ಮನೆ ಭೇಟಿ ಹೇಳ್ತಾರೆ. ಎದೆ ಹಾಲು ಯಾವಾಗ ಕುಡಿಸ್ಬೇಕು, ಯಾವಾಗ ಹೇಳ್ತಾರೆ. ಈಗ ಏನಾಯ್ತಂದ್ರೆ ಹೆರಿಗೆ ಆದ ತಕ್ಷಣ ವಿತಿನ್ ಅರ್ಧ ಗಂಟೆ ಅಂತ ಹೆರಿಗೆ ಆದ ತಕ್ಷಣ ಅರ್ಧ ಗಂಟೆ ಇರ್ಬೋದು, ಮುಕ್ಕಾಲು ಗಂಟೆ ಇರ್ಬೋದು, 1 ಗಂಟೆ ಇರ್ಬೋದು, ಹೆರಿಗೆ ಆದ ತಕ್ಷಣ ಎದೆ ಹಾಲು ಕುಡಿಸ್ಬೇಕು. ಎದೆ ಹಾಲು ಕುಡಿಸ್ಬೇಕು. ಎದೆ ಹಾಲು ಯಾಕೆ ಕುಡಿಸ್ಬೇಕಂದ್ರೆ ಆ ಪ್ರಾರಂಭದಲ್ಲಿ ಎದೆ ಹಾಲು ಕೊಲೆಸ್ಟ್ರಾಮ್ ಅಂತ ಅಂಶ ಇರುತ್ತೆ. ಕೊಲೆಸ್ಟ್ರಾಮ್ ಅಂತ ಅಂಶ ಇದ್ದಾಗ ಗಿಣ್ಣು ಅಂತ ಇರೋದು, ಆ ಗಿಣ್ಣು ಅಂಶ ಇರುತ್ತೆ. ಆ ಗಿಣ್ಣು ಅಂಶ ತಗೊಂಡಾಗ ಅದ್ರ ರೋಗ ನಿರೋಧಕ ಜಾಸ್ತಿ ಇರುತ್ತೆ. ಅದು ಎಲ್ಲ ನಮ್ಮ ಮಗುವಿಗೆ ಏನೇನ್ ಬೇಕು ರೋಗ ನಿರೋಧಕ ಬರೋ ಕಡಿಮೆ ಮಾಡೋದಕ್ಕೆ ಶಕ್ತಿ ಕೊಡೋದಕ್ಕೆ ಅವೆಲ್ಲ ಅಂಶಗಳು ಇರ್ತವೆ. ಆದ್ರಿಂದ ಎದೆ ಹೆರಿಗೆ ಆದ ತಕ್ಷಣ ಎದೆ ಹಾಲು ಕುಡಿಸ್ಲೇಬೇಕು. ಮೊದ್ಲಿತ್ತು 30-40 ವರ್ಷ ಹಿಂದೆ, ಅವಾಗ ಮೂರ್ ದಿನ ಎದೆ ಹಾಲು ಕುಡಿಸಿರೋದಲ್ವಾ? ಕುಡಿಸಿದ್ರು ಅವಾಗ ಏನಮ್ಮ 30 ವರ್ಷದ ಹಿಂದೆ ಎದೆ ಹಾಲು ತಕ್ಷಣ ಕುಡಿಸ್ತಾ ಇರ್ಲಿಲ್ಲ. ಅವಾಗ ಏನಂದ್ರೆ 3 ದಿನ ಕರೆದ್ಬಿಟ್ಟು ಚೆಲ್ಬಿಟ್ಟು 4 ದಿನ 5 ದಿನ ಕುಡಿಸ್ತಿದ್ರು. ಅವಾಗ ಸಕ್ಕರೆ ಹಾಲು, ಎದೆ ಹಾಲು, ಜೇನುತುಪ್ಪ ಅದೆಲ್ಲ ತಿನ್ನಿಸ್ತಾ ಇದ್ರು. ಈಗ ಅದೆಲ್ಲ ಇಲ್ವೇ ಇಲ್ಲ. ಎದೆ ಹುಟ್ಟಿದ ತಕ್ಷಣ ಎದೆ ಹಾಲು ಕುಡಿಸ್ಲೇಬೇಕು. ಅದ್ರಲ್ಲಿ ಕೊಲೆಸ್ಟ್ರಾಮ್ ಅಂತ ಏನಿದೆ, ಗಿಣ್ಣು ಅಂತ ಅಂಶ ಇರುತ್ತೆ. ಅದು ಪರಿಪೂರ್ಣವಾಗಿ ಎಲ್ಲರೂ ಆ ತಾಯಿನ ಹೆಚ್ಚು ಇದಾಗುತ್ತೆ. ಆಮೇಲೆ ನೀವು ಅಂದ್ಕೋಬಹುದು ಯಾವ ತಾಯಿಗೆ ಹಾಲು ಬೀಳಲ್ಲ ಅಂತ. ಖಂಡಿತ 199% ಎಲ್ಲಾ ತಾಯಿಗಳು ಎದೆ ಹಾಲು ಬೀಳುತ್ತೆ. ಆದ್ರೆ ಹುಟ್ಟಿದ ತಕ್ಷಣ ಎದೆ ಹಾಲು ಕುಡಿಸಿದ್ರೆ ಅವಾಗ ಹಾಲು ಬೀಳ್ತಾ ಅದ ಚೀಪುತ್ತಲ್ಲ, ಅದೇ ಬೀಳುತ್ತೆ. ಆಮೇಲೆ ನಂತರ ಆ ಎದೆ ಹಾಲು ಕುಡಿಸಿದಾಗ ಅದು ಕನಿಷ್ಠ ಪಕ್ಷ 6 ತಿಂಗಳ ತನಕ ಏನು ಕೊಡಬಾರ್ದು. ಎದೆ ಹಾಲು 6 ತಿಂಗಳ ತನಕನ ಎದೆ ಹಾಲು ಬಿಟ್ಟು ಪಾಪ ನೀರು ಸಮೇತ ಕೊಡ್ಬೋದು, ಡ್ರೈ ಪೌಡರ್ನ ಹಾಕ್ಬಾರ್ದು. 6 ತಿಂಗಳು ತುಂಬ ತನಕನ ಮಗುವಿಗೆ ಯಾವುದೇ ಕಾರಣದನ ಎದೆ ಹಾಲನ್ನು ಬಿಟ್ಟು ಬೇರೆ ಆಹಾರ ಕೊಡಬಾರ್ದು. ಯಾಕಂದ್ರೆ ಆ ಎದೆ ಹಾಲಿನಲ್ಲಿ 185% ನೀರಿನಂಶ ಇರುತ್ತೆ, ಇನ್ನು 7% ಕಾರ್ಬೋಹೈಡ್ರೇಟ್ ಇರುತ್ತೆ, 3% 1% ಪ್ರೋಟೀನ್ ಅಂಶ ಇರುತ್ತೆ. ಅದ್ರಲ್ಲಿ ಮಗುವಿಗೆ ಜೀರ್ಣವಾಗಬೇಕಾದ ಎಲ್ಲ ಆಹಾರಗಳು ಅದರಲ್ಲಿ ಇರ್ತವೆ. ಮಗುವಿಗೆ ಸಂಪೂರ್ಣವಾಗಿ ಜೀರ್ಣವಾದ ಆಹಾರ ಅಥವಾ ಶಕ್ತಿ ಬರ ಪದಾರ್ಥ ಹಾಲಿರ್ತದೆ. 6 ತಿಂಗಳು ತುಂಬ ತನಕ ಎದೆ ಹಾಲು ಬಿಟ್ಟು ಏನು ಕೊಡಬಾರ್ದು.